5 ವರ್ಷನೂ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿ ಎಲ್ಲ ಮಾಜಿ ಆಗೋಗಿದ್ದಾರೆ. ಯಾರು ಹಾಲಿ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ಘನವೆತ್ತ ರಾಜ್ಯಪಾಲರು ಅದನ್ನು ಸ್ವೀಕಾರ ಮಾಡಿ ಅಂಗೀಕಾರ ಮಾಡಿ ಮುಂದಿನ ಮುಖ್ಯಮಂತ್ರಿಯಲ್ಲಿ ಪ್ರಮಾಣ ವಚನ ತಗುವವರೆಗೂ ನೀವು ಸ್ವಲ್ಪ ತಾತ್ಕಾಲಿಕವಾಗಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಹಂಗಾಮಿಯಾಗಿದ್ದಾರೆ. ಮತ್ತು ಈಗಿನ ಸಚಿವರೆಲ್ಲರೂ ಕೂಡ ಇದ್ದಂಥವರೆಲ್ಲ ಕೂಡ ಮಾಜಿ ಆಗಿದ್ದಾರೆ. ಹೊಸ ತಂಡ ಹೇಗೆ ಕಟ್ಕೊಳ್ತಾರೆ, ಕಟ್ಕೊಳ್ಳೋಕ್ಕೆ ಎಷ್ಟು ಮಾತ್ರ ಹೈಕಮಾಂಡ್ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡುತ್ತೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕುಡಿಯುವ ಶುದ್ಧ ನೀರು ಘಟಕ ಮತ್ತು ಶೌಚಾಲಯವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ರೈತರು ತಾವು ಕಷ್ಟಪಟ್ಟು ಬೆಳೆದ ಫಸಲನ್ನು ಮಾರುಕಟ್ಟೆಗೆ ತಂದಾಗ ಅಗತ್ಯ ಮೂಲ ಸೌಕರ್ಯಗಳಿಲ್ಲದೆ ಅನಾನುಕೂಲ ಎದುರಿಸಬಾರದು ಅನ್ನೋ ಉದ್ದೇಶದಿಂದ ಈ ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಲಾಗಿದ್ದು, ನಮ್ಮ ರೈತ ಬಂಧುಗಳಿಗೆ, ಕೂಲಿ ಕಾರ್ಮಿಕರಿಗೆ, ಸರಕು ಸಾಗಾಣಿಕೆ ವಾಹನಗಳ ಡ್ರೈವರ್ಗಳಿಗೆ ಹಾಗೂ ವರ್ತಕರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದರು. ಇದೇ ವೇಳೆ ಸಿಎಂ ಸಿದ್ದು ರಾಜೀನಾಮೆ ಬಗ್ಗೆ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲೇ ಉಳಿತೇನೆ ಅಂತ ಹೇಳಿರೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಶ್ಲೇಷಿಸಿದರು. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿ ಖಂಡಿತವಾಗಿ ಕಾಣಲಿದೆ. ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಅವರು ಸಾಮಾಜಿಕ ನ್ಯಾಯ, ಸಮಾನತೆಗೆ, ಸಾಮಾನ್ಯ ಜನರಿಗೆ ಉತ್ತಮ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರು ಇನ್ಮುಂದೆಯೂ ರಾಜ್ಯದ ಸೇವೆ ಮಾಡಲಿ ಅಂತ ಆಶಿಸ್ತೇನೆ ಎಂದರು. ಡಿ.ಕೆ. ಶಿವಕುಮಾರ್ ಅವರು ಹೋರಾಟ ಸಂಘಟನೆ ಮಾಡಿದ್ದು ಈಗ ಸಿಎಂ ಸ್ಥಾನವನ್ನು ದಕ್ಕಿಸಿಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅವರಿಂದ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ರಿಯಲ್ ಎಸ್ಟೇಟ್ ಅನ್ನೋದು ಕಳ್ಳತನ ಅಥವಾ ದರೋಡಿಯಲ್ಲ. ಅನ್ಯಾಯ ಮಾಡದೆ ಆ ವೃತ್ತಿಯನ್ನು ಮಾಡಬೇಕು. ಅವರೊಬ್ಬರೇ ಅಲ್ಲ, ಅನೇಕರು ಆ ವೃತ್ತಿ ಮಾಡ್ತಿದ್ದಾರೆ. ಹಾಗಾಗಿ ಆ ವಿಚಾರದಲ್ಲಿ ಯಾರೂ ಟೀಕೆ ಮಾಡಬಾರದು. ಅವರು ಮುಖ್ಯಮಂತ್ರಿಯಾದ 6 ತಿಂಗಳ ಬಳಿಕ ಆಡಳಿತದ ವೈಖರಿಯನ್ನು ವಿಶ್ಲೇಷಿಸಬೇಕು ಅಂತ ಹೇಳಿದರು. ಈಗಿರುವ ಸಚಿವರು ಮಾಜಿಗಳಾಗಿದ್ದಾರೆ. ಹೊಸ ತಂಡ ಕಟ್ಟಿಕೊಳ್ಳಲು ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ಎಷ್ಟು ಅವಕಾಶ ನೀಡಲಿದೆ ಅಂತ ನೋಡಬೇಕಿದೆ. ಕಾಂಗ್ರೆಸ್ನಲ್ಲಿ 3-4 ಕ್ಯಾಂಪ್ಗಳು ಇರ್ತವೆ. ಹೈಕಮಾಂಡ್ ಜಾತಿ ಎಂಬಂತೆ ಕ್ಯಾಂಪ್ಗಳಿರ್ತವೆ. ಇವೆಲ್ಲ ಸವಾಲುಗಳನ್ನು ಮೀರಿ ಅವರು ಆಡಳಿತ ನಡೆಸಬೇಕಿದೆ ಎಂದರು. ಇದೇ ವೇಳೆ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ನಿರ್ಮಾಣ, ರೈತರ ಭೂಮಿಗಾಗಿ ಅನಿರ್ದಿಷ್ಟ ಧರಣಿ, ರೈತರನ್ನ ಬೆಂಬಲಿಸಿ ಜೂನ್ 5ರಂದು ನಡೆಯುವ ಬೈಕ್ ರ್ಯಾಲಿಯಲ್ಲಿ ನಾನು ಭಾಗವಹಿಸುವುದಾಗಿ ಅವರು ಘೋಷಿಸಿದರು. ನಾನು ಕೂಡ ಪಾಲ್ಗೊಳ್ಳುತ್ತೇನೆ. ನಾನು ನಮ್ಮ ಯುವ ಮಿತ್ರರಿಗೆ ಯಾವುದೇ ತಾಲೂಕಿನವರಾಗಿರ್ಬೋದು, ಈ ಹೋಬಳಿ ಬಿಟ್ಟು ಬೇರೆ ಹೋಬಳಿಗಳಾಗಿರ್ಬೋದು, ಶಿಡ್ಲಘಟ್ಟದಲ್ಲಿ ಇವತ್ತು ನಿಮ್ಮ ಸಹೋದರರಾದಂಥ ಅನ್ಯಾಯ ನಾಳೆ ನಿಮಗೆ ಆಗದಿರ ಇರಬೇಕು ಅಂದರೆ ನೀವು ಅವ್ರ ಜೊತೆ ಈ ಕಷ್ಟದಲ್ಲಿ, ಅವ್ರಿಗೆ ಬಂದಿರೋ ಕಷ್ಟದಲ್ಲಿ ನೀವು ಇವತ್ತು ಅವರಿಗೆ ಇವತ್ತು ಸಹಾಯ ಹಸ್ತವನ್ನು ಚಾಚಬೇಕು, ಅವ್ರ ಜೊತೆ ನಿಲ್ಲಬೇಕು, ಸಹಕಾರ ಕೊಡಬೇಕು. ನೀವು ಕೂಡ ಈ ಒಂದು ಏನು ಬೈಕ್ ರ್ಯಾಲಿ ಇದೆ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಕೂಡ ಇವ್ರ ಜೊತೆಯಲ್ಲಿ ಭಾಗಿಯಾಗ್ತೇನೆ, ಚಾಲನೆಯಲ್ಲಿ ಭಾಗಿಯಾಗ್ತೇನೆ ಅಂತೇಳಿ ನಾನು ಈ ಕಾರ್ಯಕ್ರಮ. ಅದರಲ್ಲಿ ಭಕ್ತಾದಿಗಳು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಇದು ಕೇವಲ ದೈಹಿಕ ಚಟುವಟಿಕೆಯಲ್ಲ, ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿಯ ವಿಕಸನ ಆಗುವಂಥದ್ದು. ಹಾಗಾಗಿ ಇವತ್ತು ಅನೇಕರಿಗೆ ನಾನು ಕೇಳ್ತಾ ಇದ್ದೀನಿ, 3 ತಿಂಗಳು 4 ತಿಂಗಳಾದಮೇಲೆ ಅನೇಕರಿಗೆ ಭಾಳ ರೀತಿಯಲ್ಲಿ ಭಗವಂತನು ಆಶೀರ್ವಾದ ಮಾಡಿದ್ದಾನೆ. ಅವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲ ಕೂಡ ಈಡೇರಿದೆ ಅಂತ ನನಗೆ ಹೇಳ್ತಾ ಇದ್ದಾರೆ ಈಗಾಗಲೇ. ಹಾಗಾಗಿ ಅಂಥ ಒಂದು ಭಕ್ತಿಯಿಂದ, ಗಾಢವಾದಂಥ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಶಿವನು ಭಾಳ ಸುಲಭವಾಗಿ ಒಲಿಯುವಂಥ ದೇವರು ಯಾರಾದರೂ ಇದ್ದರೆ ಅದು ಶಿವ ಅಂತ ಹೇಳಿ. ಹಾಗಾಗಿ ಅಂಥ ಭೋಗನಂದೀಶ್ವರ ನಮ್ಮ ಕ್ಷೇತ್ರದಲ್ಲಿರೋದು ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಪುಣ್ಯ. ಹಾಗಾಗಿ ಹೆಚ್ಚಿನ ಜನರು ಇದರಲ್ಲಿ ಪಾಲ್ಗೊಂಡು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಈ ವೇಳೆ ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಮಂಜುನಾಥಾಚಾರಿ, ಮುನಿರಾಜು, ಎಪಿಎಂಸಿ ಹಮಾಲಿಗಳ ಸಂಘದ ಅಧ್ಯಕ್ಷ ಕೃಷ್ಣಪ್ಪ, ಗಂಗೆರೆ ಕಾಲುವೆ ಪ್ರಸಾದ್, ಅನು, ಆನಂದ್ ಇತರರು ಹಾಜರಿದ್ದರು.